ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀರಿ ಅಂದರೆ ಒಗ್ನೇಕಲ್ಲು ನೋಡಿ ಫ್ರೆಂಡ್ಸ್. ಒಬ್ಬೊಬ್ರು ಯಾವ ಹೊಡೆ ಎತ್ತಲ್ಲ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಪಕ್ವತ್ನ ನೋಡಿದ್ರೆ. ಎದ್ದು ರೆಡಿಯಾಗಿ ಬಾ. ಎಷ್ಟು ಸಲ ಎದ್ದೇಳ್ಸದ್ಬಿಟ್ಟು ಬೆಳಗ್ನೋ ಬಂದು ಒಲೆ ಇಂಥ ನನ್ನ ಮಕ್ಳು ಎದ್ದೇಳ್ಸಕ್ಕೆ ಬಂದರೆ ನಾವು ಸಾಯ್ಬೇಕು ಹೊರತು ಈ ನನ್ನ ಮಕ್ಳು ಬದುಕಲ್ಲ. ಈ ಕ್ಯಾಮ್ರಾಮನ್ ಅಂತ ಬಳಿ ಮಕ್ಳು 4 ಗಂಟೆ ಆದರೆ ಎದ್ದಿಲ್ಲ ಹುಡುಗರು. 1 ಗಂಟೆ ಪ್ಲಾನ್ ಹಾಕ್ಬೇಕು ಮುರುಡೇಶ್ವರ ಹೋಗಕ್ಕೆ. ಸತ್ತ ಹೆಣ ಆಗ್ಬಿಡ್ತಾರೆ ಅಷ್ಟೇ ಇಲ್ಲಿ ದೇವಸತ್ಕ. ಇವನ್ ಬಂದ್ಬಿಟ್ಟು ಕುಮಾರ್ನಂತ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಎಲ್ಲಾರನ್ನ ಎಬ್ರಿಸಿರೋದೇ ಇವನು ಇವತ್ತು. ಏನು ಕುಮಾರ ಹೇಗೈತೆ? ಚೆನ್ನಾಗಿ ಎತ್ತದಲ್ಲ ಕೈಗಳು ಹುಡುಗರು. ಈ ಬೋಳಿನ ಮಗನ ಎದ್ದೇಳ್ಸಿ ನಮ್ಮ ಕೈಗೆ ಆಗಿಲ್ಲ. ಎಲ್ಲ ನಿನ್ನ ಮಕ ತೋರ್ಸ. ಏನು ಟಿಫನ್ ಎತ್ಕೊಂಡಿದ್ದೇನೋ ಯಾರಿಗೂ ಎಲ್ರಿಗೂ ಲಂಚ್ ಎತ್ಕೊಂಬರ್ಲಿ. ಹಾಂ ಏನು ನೋಡಿ ನಮ್ಮ ಶಿಷ್ಯಾಗ ನೂತ್ತವನೆ ಬಿಡಿನ. ಇದು ಬಂದ್ಬಿಟ್ಟು ನಮ್ಮ ಗ್ಯಾಂಗು. ಇಲ್ಲಿ ನಮ್ಮ ಮನೆಗೆ ಅದು ಗಡಿ. ಇದು ನಂದು, ಇದು ಕುಮಾರ್ನು. ಏನು ಕುಮಾರ ಹೆಂಗೈತೆ? ಬೆಳಗ್ಗೆ ಜಾಲಿ ರೈಡ್. ಜಾಲಿ ರೈಡಾ? ಇಲ್ಲ ಬಾ ನೋಡಿ ಉತ್ತವಣೆ ಬಸ್ ಹುಡುಕೆ. ನಮ್ಮದು ಒಂದು ಆನೆ ಐತೆ, ಅದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಆನೆ ಮನೆಗೆ. ನೋಡಿ ನಮ್ಮ ಆನೆ ಹೆಂಗಿದೆ. ಆನೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದು ನೋಡಿದ್ರೆ ಅಂದಿ. 4 ಗಂಟೆಗೆ ಫೋನ್ ಹಾಕ್ದ. ಬರ್ರೋ 3:15ಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಇವಾಗ ನೋಡಿದ್ರೆ ಮನೆ ಒಳಗೆ ಹೋಗಿ ಬಾಕ್ಲ ಹಾಕಂತವನು. ಕೊನೆಗೆ ಇವನು ಬಂದ. ಒಗ್ನೇ ಕಾಲಕ್ಕೆ ಪ್ಲಾನ್ ಮಾಡ್ದವನೆ ಇವನು. ಮಚ್ಚ ಮಗ ತರ್ಸ ಆಯ್ ಮಾಡೋ. ನಾನೇ ಅಶೋಕ್ ಅಂದ್ಬಿಟ್ಟು ನಾನೇ ಬಂದು ನೋಡಿದ್ರೆ ಅದ್ದಿ. ಬಡವ ನೊಂದಿದ್ದೇನೆ. ಹೇಳ್ಕೊ ವರ ಹೇಳತ್ತೀಯ. ವಿಷ್ಣು ಫುಲ್ಲು ರೆಸ್ಟ್ ಮಾಡ್ತಾವನೆ. ಪ್ರವೀಣ್ ನೀನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಲೋ ಗೈಸ್, ಫೈನಲ್ ಆಗಿ ಒಗ್ನೇಕಲ್ಲಿಗೆ ಬಂದ್ರಿ. ಕಾಯ್ಸ್ ನೋಡಿ ಹಾಂ ನೋಡಿ ಸೀನ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲಿ ಯಾವ ಮಾರಿದ್ರೆ ಬ್ಲೇಡು. ಫಾಲ್ಸ್ಗೆ ಹೋಗೋ ದಾರಿ ಇದೆ ಗೈಸ್. ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಹಾಂ ಮಾರ್ಕೆಟು ಮೀನಿಂಗ್ಲೆಲ್ಲ ಇಲ್ಲಿ ಕೊಟ್ಟರೆ ಅವರೇ ಪ್ರಿಪೇರ್ ಮಾಡಿಕೊಡ್ತಾರೆ. ನಮಗೆ ತಮಿಳೆಲ್ಲ ಅರ್ಥ ಆಗಲ್ಲ. ಜ್ಯೂಸ್ ಕುಡಿತಾವನಂತೆ. ಆಯಿಲ್ ಶೀಲ್ ಓಪನ್ ಆಗೈತೆ, ಜ್ಯೂಸ್ ಕುಡಿತಾನೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆಯಿಲ್ ಶೀಲ್ ಓಪನ್ ಆಗೈತೆ, ಜ್ಯೂಸ್ ಕುಡಿತಾನೆ. ಕೆಲವರಿಗೆ ಕಮ್ಮಿ ಹೊಡ 180 ಆಗಿವೆ. ಅಲ್ಲೂ ಮಾಡ್ಕೊಂಡು ಕೊಡ್ತಾರೆ ಹೋಟ್ಲಲ್ಲಿ. ಎಕ್ಸ್ಪೀರಿಯನ್ಸ್ ಮ್ಯಾನ್ ಮೀನಲ್ಲಿ. ಯಾರು ಬೇಕು ಅಂದ್ರೆ ಕಮೆಂಟ್ ಮಾಡಿ ಬರ್ತಾನೆ. ಸೆಲೆಕ್ಷನ್ ಮಾಡ್ಕೊಡ್ತೀನಿ ಪ್ಲೇಸು ನಮ್ಮ ಮನೆಗೆ ನಾವು. ಏನಾಯ್ತು ಹಿಂಗೈತಪ್ಪ ಹುಷಾರ್. ಯಾ ಮಾರಿದ್ರೆ ಜೈಲೂಟ.
ಇವು ನೋಡಿ ಹೆಂಗಿದೆ. ಕ್ರಾಪ್ ತಿಂತಾ ಇದ್ದೀವಿ. ಹೆಂಗ ಕುಮಾರ, ಹೆಂಗೈತೆ? ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಟೇಸ್ಟ್ ನೋಡು, ಒಂದೇ ಒಂದ್ಸಲ ಬಿಡು. ಹಿಂಗ ಮನೆ ಕ್ರಾಬ್ ತಿನ್ನ. ಹಲೋ ಫ್ರೆಂಡ್ಸ್, ಇವಾಗ ನಾವು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ತೆಪ್ಪೆ ಇದೆ. ತೆಪ್ಪೆನಲ್ಲಿ ಬಂದ್ಬಿಟ್ಟು ಆ ಸೈಡ್ ಕ್ರಾಸ್ ಮಾಡಿದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತಂತೆ. ಬನ್ನಿ ಕೇಳೋಣ ಏನು ಹೇಳ್ತಾರೋ. ವ್ಯೂಸ್ ಒಂದು ಮಸ್ತಾಗಿದೆ. ಒಗ್ನೇಕಲ್ಗೆ ಬಂದರೆ ನೀವು ಇಲ್ಲಿಂದ ಆ ಸೈಡ್ ದಾಟ್ಬಿಟ್ಟು ಹೋದ್ರೆ ಆ ಸೈಡ್ಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹತ್ರ ಆಗುತ್ತಂತೆ. ಕೇಳೋಣ ಬನ್ನಿ. ಆ ಥರ ತೆಪ್ಪೆನಲ್ಲಿ ಗಾಡಿಗಳು ಹಾಕೊಂಡು ಹೋಗ್ತಾರೆ ನೋಡಿ. ಇಲ್ಲಿಂದ ಅಲ್ಲಿ ಕ್ರಾಸ್ ಮಾಡಬೇಕು ರೋಡು, ಫುಲ್ಲು ಆಫ್ ರೋಡು ಮತ್ತು ಇದಂತೆ ಫಾರೆಸ್ಟ್ ಏರಿಯಾ ಅಂತೆ. ಇಲ್ಲಿಂದ 50 ಕಿಲೋಮೀಟ್ರ್ ಅಂತೆ. ಇಲ್ಲಿಂದ ಅಲ್ಲಿ ಕ್ರಾಸ್ ಮಾಡಿದ್ರೆ ಒಗ್ನೇಕಲ್ಲಿಗೆ ಬಂದು ನೀವು ಇಲ್ಲಿಂದ ಅಲ್ಲಿ ಕ್ರಾಸ್ ಮಾಡಬೇಕು. ಅಲ್ಲಿಂದ ಹೋದರೆ ವೀರಪ್ಪನೂರು ಸಿಗುತ್ತೆ. ವೀರಪ್ಪನೂರಿಂದ ಹಾಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಹೋಗ್ಬೋದು. ಓನ್ಲಿ 50 ಕಿಲೋಮೀಟರ್ಸ್ ಅಂತೆ. ಇವು ನೋಡಿ ಫ್ರೆಂಡ್ಸ್ ಹೆಂಗಿದೆ. ಇವಾಗ ತಾನೇ ಸಿಗುತ್ತಾ ಇರೋದು. ಏನೋ ಒಂಥರ ಫೀಲಿಂಗ್ ವಾಪಸ್ ಹೋಗ್ತಾ ಇದ್ದೀರಿ ಅಂತ. ಇವಾಗ ಫುಲ್ಲು ಬೇಜಾರು ಒಂಥರ. ನೋಡಿ ವ್ಯೂಸ್ ಹೆಂಗಿದೆ. ಇವಾಗ ತಾನೇ ಚಿಗುರ್ತಾ ಇದೆಲ್ಲ ಗಿಡ ಮರಗಳೆಲ್ಲ ಮಸ್ತಾಗಿದೆ ನೋಡೋಕ್ಕಂತ. ಎಲ್ಲ ಫುಲ್ಲು ಮಳೆ ಎಲ್ಲ. ನೋಡಿ ಹೆಂಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಮೆಂಟ್ಸು ಫಾಲೋ ಮಾಡ್ಕೊಳ್ಳಿ. ಟಾಪ್ ವ್ಯೂ ಹೆಂಗಿದೆ ನೋಡಿ ಫ್ರೆಂಡ್ಸ್. ಘಾಟು ಯಾರೋ ಮನೆ ಮೇಲೆ ಬಂದ್ಬಿಟ್ಟಿದ್ದೀವಿ. ಯಾರ್ದಾಗ ಗೊತ್ತಿಲ್ಲ ಮನೆ. ನೋಡಿ ಫ್ರೆಂಡ್ಸ್, ಬರ್ತಾ ಇದ್ದೆ ರೋಡಲ್ಲಿ. ಪಾಪ ಯಾರೋ ನಾಯಿ ಕೂತ್ಕೊಂಡೇ ಹೋಗ್ಬಿಟ್ಟವ್ರೆ. ಯಾರೋ ನಾಯಿನೇ ಕೂತ್ಬಿಟ್ಟವ್ರೆ. ಗಾಡಿ ಓಡಿಸ್ಬೇಕಾದ್ರೆ ನೋಡ್ಕೊಂಡು ಓಡಿಸಿ. ಈ ಥರ ನಾಯಿಗೆ ಅಡ್ಡ ಬರುತ್ತೆ, ಸತ್ತೋಗ್ಬಿಡುತ್ತೆ. ನಿಧಾನಕ್ಕೆ ಹೋಗೋಕ್ಕೇನೆ. ಅದು ಮೊದಲೇ ಘಾಟ್ ಸೆಕ್ಷನ್ ಇದು. ಯಾರು ನೋಡಿ